ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಡೇರಿಯನ್ ಗ್ಯಾಪ್ ಇದು ನಿಮಗೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಕೊಲಂಬಿಯಾ ಹಾಗೂ ಪೋಲಮ ದೇಶಗಳ ನಡುವೆ ಇರುವ ಇದು ಪ್ರಪಂಚ ಅತ್ಯಂತ ಅಪಾಯಕಾರಿ ಸ್ಥಳವಾಗಿದೆ. ಸರಿಸುಮಾರು 100 ಮೈಲಿ ಇರುವ ಈ ಜಾಗವನ್ನು ಕ್ರಾಸ್ ಮಾಡೋದು ಒಂದೇ, ಸಾವಿನ ಜೊತೆ ಆಡೋದು ಒಂದೇ. ಈ ಅಪಾಯಕಾರಿ ಸ್ಥಳದಿಂದಲೇ ನಾರ್ತ್ ಅಮೆರಿಕಾ ಹಾಗೂ ಸೌತ್ ಅಮೆರಿಕಗಳ ನಡುವೆ ಕಲೆಕ್ಷನ್ ಇಲ್ಲದಂತಾಗಿದೆ. ಈ ಪ್ರದೇಶ ಇಷ್ಟೊಂದು ಹಾರಿಬಲ್ ಆಗಿದ್ದರೂ ಇದನ್ನು ಆಡಿ ಹೋಗೋದು ಕೆಲವೊಬ್ಬರ ಜೀವನದ ಅಂಗವಾಗಿ ಹೋಗಿದೆ. ಕೆಲವೊಮ್ಮೆ ಒಂದು ವರ್ಷಕ್ಕೆ ಲಕ್ಷಾಂತರ ಮಂದಿ ಉದ್ಯೋಗ ಹುಡುಕುತ್ತಾ ಸೌತ್ ಅಮೇರಿಕಾಯಿಂದ ನಾರ್ತ್ ಅಮೇರಿಕಾ ಕಡೆ ಹೋಗಲೇಬೇಕು. ಅಷ್ಟಕ್ಕೂ ಈ ಪ್ರದೇಶದಲ್ಲಿ ಅಂಥ ನಿಗೂಢತೆ ಏನಿದೆ, ಇದನ್ನು ಪ್ರಪಂಚದ ಅತ್ಯಂತ ಭಯಾನಕ ಸ್ಥಳ ಎಂದು ಏಕೆ ಕರೆಯುತ್ತಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾಗಬೇಕೆಂದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ನಾವು 21ನೇ ಶತಮಾನದಲ್ಲಿದ್ದು ಈ ಪ್ರದೇಶ ಯಾಕೆ ರಸ್ತೆಯನ್ನಾಗಲಿ ರೈಲುಗಳನ್ನಾಗಲಿ ಕಂಡಿಲ್ಲ, ಇದಕ್ಕೆ ಕಾರಣವೇನು ಎಂದು ತಿಳಿಯೋಣ. ಈ ಪ್ರದೇಶ ಹವಾಮಾನ ಉಷ್ಣತೆಯಿಂದ ಕೂಡಿದೆ. ಇದರ ಪಕ್ಕ ಪೆಸಿಫಿಕ್ ಸಾಗರ ಇರೋದ್ರಿಂದ ಇದು ಯಾವಾಗಲೂ ತೇವಾಂಶದಿಂದ ಕೂಡಿರುತ್ತೆ. ವರ್ಷದ 365 ದಿನಗಳಿಂದ ಸುಮಾರು ವರ್ಷದ 335 ದಿನಗಳಲ್ಲಿ ಇಲ್ಲಿ ಭೀಕರ ಮಳೆ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರವಾಹ ಹಾಗೂ ಭೂಕುಸಿತ ಆಗಾಗ ಆಗುತ್ತಲೇ ಇರುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳಿಂದ ಇಲ್ಲಿ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಪ್ರದೇಶದಲ್ಲಿ ಅಪಾಯಕಾರಿ ಪ್ರಾಣಿಗಳು ಇವೆ ಹಾಗೂ ವಿಷಕಾರಿಯಾದ ಜೀವಜಂತುಗಳು ಇವೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.